ಕ್ಷಮಿಸಿ ಬೈರೇಗೌಡ್ರೆ, ವರದೇಗೌಡರು ಒಬ್ಬ ವ್ಯಕ್ತಿ ಅಲ್ಲ, ಒಂದು ದೊಡ್ಡ ಶಕ್ತಿ. ಆ ಶಕ್ತಿನ ಎದುರಿಸೋ ಧೈರ್ಯ ಸರ್ಕಾರಕ್ಕಿಲ್ಲ. ನನ್ನಿಂದ ಈ ಆರ್ಡರ್ನ ಪಾಸ್ ಮಾಡಕ್ಕಾಗಲ್ಲ. ಏನ್ರಿ FIR ಬುಕ್ ಖಾಲಿ ಇದೆ? ಸರ್, ಈ ಊರಲ್ಲಿ ಕುಡಿಯೋರಿಲ್ಲ, ಕಾಡ್ ಸಾಡೋರಿಲ್ಲ, ಸೋಮಾರಿಗಳಂತೂ ಇಲ್ಲವೇ ಇಲ್ಲ. ಅಂದ ಮೇಲೆ ಅಪರಾಧ ಎಲ್ಲಿಂದ ಜರುಗುತ್ತೆ ಸರ್? ಆದ್ರೆ ಕೊಲೆಗಳು ಮಾತ್ರ ನಡೀತಾನೆ ಇವೆ. ಸಾಲು ಕೊಲೆಗಳಾಗ್ತಾ ಇದ್ರು, FIR ಆಗಿಲ್ಲ. ಯಾಕೆ? ಸಾಯ್ತಿರೋರು ಯಾರು, ಸಾಯಿಸ್ತೋರು ಯಾರು ಗೊತ್ತಿದ್ರು ಕೇಸ್ ಇಲ್ಲ, FIR ಇಲ್ಲ. ಯಾಕೆ? ವರದೇಗೌಡ, ತೇಜ ಇಬ್ರು ಒಂದು ಸರ್ಕಾರನೇ ನಡೆಸ್ತಾ ಇದ್ದಾರೆ. ನೀವು ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದೀರಾ? ಯಾಕ್ರಿ ಅರೆಸ್ಟ್ ಮಾಡಿಲ್ಲ ನೀವು ಅವ್ರನ್ನ? ಸರ್, ಅವ್ರ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡಬೇಡಿ ಸರ್. ಗೌಡ್ರು ದೇವ್ರು ಸರ್. ಶಟ್ ಅಪ್. ನಿಮಗೆ ಸರ್ಕಾರ ಸಂಬಳ ಕೊಡುತ್ತಾ? ಆ ಗೌಡ್ರು ಕೊಡ್ತಾರ? ಅವರು ಲಂಚ ಕೊಟ್ಟು ಯಾರನ್ನು ಕೊಂಡ್ಕೊಳ್ಳಲ್ಲ ಸರ್. ಅವರ ಪ್ರೀತಿಗೆ ಇಡೀ ನಾಡಿನ ಜನತೆನೇ ಅವರ ದಾಸರಾಗಿದ್ದಾರೆ ಸರ್. ಸ್ಟಾಪ್ ದಿಸ್ ನಾನ್ಸೆನ್ಸ್. ಕ್ರಿಮಿನಲ್ಸ್ ಎಲ್ಲ ಹೋಗ್ಲಿ ಅವ್ರನ್ನ ಕೆಡಿಸ್ತಾ ಇರೋರೆ ನೀವು. ನಿಮ್ಮಂತವ್ರನ್ನ ಯಾರು ಬೇಕಾದ್ರೂ ಕೊಂಡ್ಕೋಬಹುದು, ಬಟ್ ನನ್ನನ್ನು ಕೊಂಡ್ಕೊಳಕ್ಕಾಗಲ್ಲ. ಹೇಯ್, ವಾಟ್ ಹ್ಯಾಪನ್? ನಾವು ಯೂನಿಫಾರ್ಮ್ ಹಾಕೊಂಡು ದೇವಸ್ಥಾನದ ಒಳಗೆ ಹೋಗಲ್ಲ ಸರ್. ಅದು ನಮ್ಮ ದೇವರಿಗೆ ಅವಮಾನ. ನೀವು ನಮ್ಮನ್ನು ಸಸ್ಪೆಂಡ್ ಮಾಡಿದ್ರೂ ಚಿಂತೆ ಇಲ್ಲ. ವಾಟ್ ನಾನ್ಸೆನ್ಸ್? ಯಾರ್ರಿ ಅವರು? ಕಮಿಷನರ್ ಸಾಹೇಬರು. ಯೂನಿಫಾರ್ಮ್ ಹಾಕೊಂಡೆ ಒಳಗಡೆ ಬಂದ್ಬಿಟ್ಟವ್ರೆ. ಹೇಳಿದ್ವಿ, ಕಮಿಷನರ್ ಕೇಳಿಲ್ಲ. ಕಟ್ಕೊಂಡಿರೋದನ್ನ ಅಲ್ಲೇ ಬಿಟ್ಬಿಟ್ಟು ಒಳಗೆ ಬಂದು ಕೂತ್ಕೊಳ್ಳಿ. ತೇಜ ಇಲ್ಲಿ. ಏನ್ ನಡೀತಾ ಇದೆ ಈ ಊರಲ್ಲಿ? ಒಬ್ಬ ರಾಜಕಾರಣಿ, ಅಧಿಕಾರಿ ಊರೊಳಗೆ ಬರೋ ಹಾಗಿಲ್ಲ, ಬರೋಕೆ ಹೆದರ್ತಾರೆ. ನಮ್ ಪೊಲೀಸ್ನವರು ಯೂನಿಫಾರ್ಮ್ ಬಿಚ್ಚಿಟ್ ಬರ್ತಾರೆ. ಅವ್ರು ಮಾತಾಡ್ತಿದಾರ ತಾನೆ? ಏನ್ರಿ ಹೆದರ್ಸ್ತಿದ್ದೀರಾ? ನಮ್ ಗೌಡ್ರು ಯಾರನ್ನು ಹೆದರ್ಸಲ್ಲ, ಯಾರಿಗೂ ಗೌರವ ಕೊಡಿ ಅಂತಾನು ಕೇಳಲ್ಲ. ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಗೌಡ್ರು ಇರ್ತಾರೆ, ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಗೌಡ್ರು ಇರ್ತಾರೆ, ಎಲ್ಲಿ ಜನ ಕಂಡೀರ್ ಹಾಕ್ತಾರೋ ಅಲ್ಲಿ ಗೌಡ್ರು ಇರ್ತಾರೆ, ಎಲ್ಲಿ ಸಮಸ್ಯೆಗಳಿರ್ತಾವೋ ಅಲ್ಲೆಲ್ಲಾ ನಮ್ ಗೌಡ್ರು ಇರ್ತಾರೆ. ಅದಕ್ಕೆ ಎಲ್ರೂ ಅವ್ರನ್ನ ದೇವ್ರ ಹಾಗೆ ಕಾಣ್ತಾರೆ. ಅನ್ಯಾಯ, ಸಮಸ್ಯೆ, ಕಣ್ಣೀರು ಇದನ್ನೆಲ್ಲ ಸರಿಪಡಿಸೋಕೆ ಸರ್ಕಾರ ಇದೆ. ಯಾಕ್ರಿ ಬೇಕು ನಿಮ್ಗೆ? ಯಾರು ಕೊಟ್ರು ನಿಮ್ಗೆ ಅಧಿಕಾರ? ನಿಮ್ ಸರ್ಕಾರ ಜನರ ಪ್ರತಿಯೊಂದು ಸಮಸ್ಯೆಗಳನ್ನು ಬಗೆಹರಿಸ್ಬಿಟ್ರೆ ಇವ್ರಿಗೆ ಯಾವ ಕೆಲಸನೂ ಇರೋದಿಲ್ವಲ್ಲ. ಒಬ್ಬ ತಹಶೀಲ್ದಾರ್ ಹತ್ರ ಒಂದೇ ಒಂದ್ ಸಹಿ ಮಾಡ್ಸೋಕೆ 1 ತಿಂಗಳು ಅಲಿಬೇಕಾಗತ್ತೆ, ಮೇಲೆ ಅದೇನೋ ಕೊಡಬೇಕಾಗತ್ತೆ. ಒಬ್ಬ ದಿನಗೂಲಿ ನೌಕರ ಒಂದು ಸಹಿಗೋಸ್ಕರ 1 ತಿಂಗಳು ಅಲಿತಿದ್ರೆ ಅವನ ಮನೆ ಜೀವನ ನಡೆಯೋದಾದ್ರೆ ಹೇಗೆ ಸಾಹೇಬ್ರೆ? ಅದೇ ಕೆಲಸನ ನಮ್ ಗೌಡ್ರು 1 ನಿಮಿಷದಲ್ಲಿ ಮಾಡಿಸ್ಕೊಡ್ತಾರೆ. ಒಬ್ಬ ರೈತನ ಜಮೀನ ಒದ್ದು ಕಸ್ಕೋತಾರೆ. ಹೆಣ್ಮಕ್ಳು ನೀರ್ ತರಕ್ ಹೋದ್ರೆ ಹೊತ್ಕೊಂಡು ಹೋಗಿ ಕೆಡಿಸ್ಬಿಡ್ತಾರೆ. ಹೇಳೋರಿಲ್ಲ, ಕೇಳೋರಿಲ್ಲ. ಅಂತ ಸಮಯದಲ್ಲಿ ನೀವು ಬಂದು ಕಾಪಾಡಲ್ಲ ಸಾಹೇಬ್ರೆ. ಮುಖ್ಯವಾಗಿ ಪ್ರತಿಯೊಬ್ಬ ರೈತನು ತನ್ನ ಸ್ವಂತ ಜಮೀನಲ್ಲಿ ದುಡಿತಾನೆ, ತಿಂತಾನೆ. ಯಾರು ಯಾರ ಹತ್ರನು ಜಿತ ಮಾಡ್ತಿಲ್ಲ. ಅಂದ್ರೆ ಗೋಂಡಾಗಿರಿ ಮಾಡ್ಕೊಂಡು ಅವ್ರನ್ನ ಹೆದರ್ಸ್ಕೊಂಡು ನೀವೇ ಒಂದು ರಾಜ್ಯ ನಡೆಸ್ತಾ ಇದ್ರೇನ್ರಿ? ರೇ, ಅವ್ರಿಗೇನಾಗ್ಬೇಕು ಕೇಳ್ರಿ. 21 ವರ್ಷದಿಂದ 100 ಕೊಲೆ ಮಾಡಿದಿರಾ, ಮಾಡ್ಸಿದಿರಾ, ಒಂದೇ ಒಂದು ಕೇಸ್ ಇಲ್ಲ. ಇದಕ್ಕೆಲ್ಲ ಯಾರು ಉತ್ತರ ಹೇಳ್ತಾರೆ? 100 ಜನಕ್ಕೆ ಒಳ್ಳೇದಾಗೋದಾದ್ರೆ ಒಬ್ಬ ಕೆಟ್ಟವನ್ ಸತ್ರೆ ನನ್ ದೃಷ್ಟಿಲಿ ಅದು ತಪ್ಪಲ್ಲ. ಹೇ, ಸಾಯಿಸೋಕ್ ನೀವ್ಯಾರ್ರಿ? ಪೊಲೀಸ, ಮಿಲಿಟರಿನ? ನಾನ್ ಸುಮ್ನೆ ಬಿಡೋದಿಲ್ಲ, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಿ. ಈಗ ಅವ್ರಿಗೆ ಹೋಗಕ್ ಹೇಳು. ಸರಿ ಬಾವ. ಸಾಕ್ಷಿ ಏನಾದ್ರೂ ಸಿಕ್ಕಿದ್ರೆ ಹಿಡ್ಕೊಂಬರಕ್ ಹೇಳು. ಎವಿಡೆನ್ಸ್ ಇಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ತಪ್ಪಿಸ್ಕೊಳಕ್ ಆಗಲ್ಲ ಗೌಡ್ರೆ. ಖಂಡಿತ ನಿಮ್ಮನ್ನ ಅರೆಸ್ಟ್ ಮಾಡ್ತೀನಿ. ಶೋರ್. ಸರ್, ತೇಜ. On his way.
ದಯವಿಟ್ಟು ಅವನ ಹತ್ರ ಏನು ಮಾತಾಡ್ಬೇಡಿ ಸರ್. ದೇವಸ್ಥಾನಕ್ಕೆ ಹೋದ್ರೆ ದೇವ್ರಿಗೆ ಕೈ ಮುಗಿಬೇಕು, ಮಂಗಳಾರತಿ ತೀರ್ಥ ತಗೋಬೇಕು, ಬೇಡ್ಕೊಳಕ್ಕೇನಾದ್ರೂ ಇದ್ರೆ ಬೇಡ್ಕೋಬೇಕು, ಅಲ್ಲಿಂದ ಹೋಗ್ತಾ ಇರ್ಬೇಕು. ಮೂರ್ತಿನ ಮುಟ್ಟೋ ಪ್ರಯತ್ನ ಮಾಡಬಾರ್ದು. ಕೈಗಳಿರಲ್ಲ, ಈ ಕಣ್ಗಳಿರಲ್ಲ, ತಲೆನೇ ಇರಲ್ಲ. ನಿನ್ನನ್ನು ನಾನು ಕರ್ಸಿರೋದೆ ಇದೊಂದೇ ಕೆಲ್ಸಕ್ಕೆ. ಏನು ಬೇಕಾದ್ರೂ ಮಾಡು. ಆ ಇಬ್ರು ಹೆಣನ ನನಗೆ ತಂದು ಕೊಡು. ನಿನಗೇನು ಬೇಕು ನಾನು ಕೊಡ್ತೀನಿ. ಖಂಡಿತ ಅವರಿಬ್ಬರನ್ನು ಶೂಟ್ ಮಾಡ್ದೆ ನಾನು ಇಲ್ಲಿಂದ ಹೋಗೋದಿಲ್ಲ. ನನಗೆ ನಂಬಿಕೆ ಇದೆ, ನೀನು ಮಾಡ್ತೀಯಾ? ಮಾಡು ಮಾಡು. ಅನ್ನ ಸಿದ್ದೋಗ್ತಾ ಇದೆ ನೋಡ್ಲಾ? ಬಾಬಾ 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 ಬಾಬಾ, ಇದೇನ್ ಮನೆನಾ ಇಲ್ಲ ಮದುವೆ ಛತ್ರನ? ಎಷ್ಟು ತರ ಇಷ್ಟೊಂದ ಬೇಸದು. ಮುದೇವಿ ಹಂಗೆಲ್ಲ ಮಾತಾಡ್ಬೇಡ. ಈ ಮನೇಲಿ ಒಲೆ ಉರಿತಾನೇ ಇರುತ್ತೆ, ಅನ್ನ ಬೇಯ್ತಾನೇ ಇರುತ್ತೆ, ದಾಸೋಹ ನಡೀತಾನೇ ಇರುತ್ತೆ. ಈ ಮನೇಲಂತೂ ಒಲೆ ಆರಿದ ಉದಾಹರಣೆನೇ ಇಲ್ಲ. ಅದೇನೇ ಹೇಳುವತ್ತೆ, ಈ ವಯಸ್ಸಲ್ಲೇ ನೀನ್ ಎಷ್ಟು ಸುಂದರವಾಗಿದ್ಯಾ ಅಂದ್ರೆ ಅಬ್ಬಬ್ಬಬ್ಬ, ಇನ್ ನನ್ ವಯಸ್ಸಲ್ಲಿ ಹೇಗಿರ್ಬೋದು? ನಿನ್ನಷ್ಟು ಕೆಟ್ಟದಾಗಂತೂ ಇರಲ್ಲ. ಏಯ್, ಕೂತು. ನಾನು ಸುಂದರವಾಗಿದ್ದೀನ? ಮತ್ತೆ ಆಪಲ್ ಆಪಲ್ ತರ ಕಾಣ್ತಿದ್ದೀರಾ. ಆಪಲ್ ನಾಚ್ಕೋತಾ ಇದೆ. ಅದೇ ನಿಮ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಹಂಗಂದ್ರೆ ಲವ್ ಮ್ಯಾರೇಜ್ ಅಂದ್ರೆ ನೀವಾಗಿ ಹೋಗಿ ಹಳ್ಳಕ್ ಬೀಳೋದು. ಅರೇಂಜ್ ಮ್ಯಾರೇಜ್ ಅಂದ್ರೆ ಎಲ್ಲಾರು ಸೇರ್ಕೊಂಡು ನಿಮ್ಮನ್ನ ಹಳ್ಳಕ್ ತಳ್ಳೋದು. ಅದೆಲ್ಲ ಈಗ ಯಾಕೆ? ಇವಳ ಲೈನ್ ಕ್ಲಿಯರ್ ಆಗ್ಬೇಕಲ್ಲ ಅದಕ್ಕೆ. ಸುಮ್ನಿರೋ. ನೀವು ಎಲ್ಲೋ ನೀರ್ ಹೋಗುವಾಗ ನಮ್ಮ ಮಾವನ್ ನೋಡಿ ಕಣ್ಣು ಹೊಡೆದಿರ್ತೀರಾ, ಅವರು ನಿಮ್ಗೆ ಕಲ್ಲು ಹೊಡೆದಿರ್ತಾರೆ. ಹಳೆ ಸುಪ್ನಾತಿ ಏನೇ ಮಾಡ್ತಿದ್ಯಾ? ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ ಅತ್ತೆ? ಏ ಸ್ವಪ್ನ, ಹಳೆ ಕಾಲದಲ್ಲಿ ಉಳುಕಿ ಜಾಗನ ತಿಕ್ಬೇಕಾದ್ರೆ ಸೋಬನ ಪದ ಹಾಡ್ತಿದ್ರಂತೆ. ಹಂಗ್ ಮಾಡೋದ್ರಿಂದ ನೋವು ಗೊತ್ತಾಗಲ್ವಂತ. ಏ ಲೂಸು, ನನಗೆಲ್ಲ ಹಾಡ್ ಬರುತ್ತೆ. ನನಗ್ ಬರುತ್ತಲ್ಲ ಹಾಡು. ಉಳುಕಿದ ಸೊಂಟ ತಾನೆ. ಸೊಂಟ ಕನಕ ನಕ್ಕ 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 ನ, ಸೊಂಟ ಕನಕ ನಕ್ಕ 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 ನ. ಸೊಂಟ ನೋವಿಂದ ಸಾಯ್ತಾ ಇದೀನಿ. ಸೊಂಟ ನಾಲ್ಕು ನಾಲ್ಕೆಲ್ಲ ಬಟ್ಟೆ ಕಟ್ಟಲೇ. ಸೊಂಟದ ವಿಷಯ ಬೇಡವೋ ಶಿಷ್ಯ, ಇಲ್ಲಿಗಿಂತ ವಾಸಿ ಕಣೋ ನಮ್ಮನೆ ಶಿಷ್ಯ. ಸೊಂಟ ಕನಕ ನಕ್ಕ 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 ನಕ್ಕ